ನಮಸ್ಕಾರಿ ಎಲ್ಲ RCB ಹುಲಿಗಳಿಗೆ. ಮತ್ತೆ ಹೆಂಗದಿರಪ್ಪ ನೀವು ಬೆಂಕಿ ಇರ್ತಿರೋದ ಗೊತ್ತೈತಿ, ಫುಲ್ ಗಿಚ್ಚ ಇರ್ತಿರಂತ ನನಗೆ ಗೊತ್ತೈತಿ. ಯಾಕಂದ್ರೆ RCB ಅಭಿಮಾನಿಗಳು ಅಂದ್ರೆ ಹಗರ ಬಗ್ರಿ ಎಲ್ರಿ ಅವ್ನ ಇವತ್ತಿಂದ ಶುರುವಾತ್ ನೋಡ್ರಿ ಅವ್ನು ಮತ್ತೆ IPL ಹಬ್ಬ ಅಲ್ಲಲ್ಲ, IPL ಹಬ್ಬ ಅಲ್ಲ, RCB ಹಬ್ಬ. ನಮ್ಮ ಪಾಲಿಗೆ ಏನೈತಿ RCB ಹಬ್ಬ ಅನ್ನೋದು. IPL ಹಬ್ಬ ನಮ್ಗೆ ಲೆಕ್ಕಕ್ಕೆ ಬರಂಗಿಲ್ಲ, ಅದ ಓನ್ಲಿ RCB ಹಬ್ಬ ಅಷ್ಟೇ ನಮಗೆ ಗೊತ್ತೈತಿ. ಇನ್ ಕೆಲವ್ರು RCB ನೋಡಿ ಉರ್ಕೋ ಬೋಳಿ ಮಕ್ಕಳು ಅನ್ಬೋದು, ತಮ್ಮ IPL ಒಳಗ RCB ಆಡಾಕತ್ತೈತಿ ತಮ್ಮ ಒಂದ್ ತಿಳ್ಕೊ, ಅಲ್ಲಿ RCB ಐತನತ್ತಿಲ್ಲ IPL ನಡೈತಿ, ಇಲ್ಲ IPL ನಡೀತಿ ಕೆಲವು ತಮ್ಮ. ನೋಡ್ರಿ ಇನ್ನೊಂದು ಮಾತು ನೆನ್ಪಿಟ್ಕೋರಿ, ನಾ ಇವತ್ತು ಯಾವ ಪ್ಲೇಯರ್ ಬಗ್ಗೆ ಹೇಳಂಗಿಲ್ಲ, ಯಾಕಂದ್ರೆ ಎಲ್ಲ ಗೊತ್ತಿದ್ದ ವಿಷಯ ಐತಿ, ಎಲ್ಲರೂ ಮಾಡ್ಯಾರ, ನಾವು ಮಾಡ್ಯಾರ, ಅದು ಹೇಳ್ತೀನಿ ಕೆಲಸ ಆಕೈತ. ಹಂಗಾಗಿ ಇವತ್ತು ನಾವು ಪ್ಲೇಯರ್ ಬಗ್ಗೆ ಮಾತಾಡಂಗಿಲ್ಲ, ಓನ್ಲಿ ನಮ್ಮ RCB ಬಗ್ಗೆ ಮಾತ್ರ ಮಾತಾಡೋಣ್ರಿ. ಅಟ್ಟ ಹೇಟರ್ಸ್ಗಳ ಬಗ್ಗೆ ಅಷ್ಟು ಸ್ವಲ್ಪ ನೋಡೋಣ್ರಿ. 18 ವರ್ಷ ಆತ IPL ಸೀಸನ್ ಸ್ಟಾರ್ಟ್ ಆಗಿ, 18 ವರ್ಷ ಚಾಲ್ತಿ ಐತ್ರಿ. 18 ವರ್ಷ ಅದು ಒಂದು ಕಪ್ ಗೆದ್ದಿಲ್ಲ, ಬಟ್ ಕ್ರೇಜ್ ಮಾತ್ರ ವರ್ಷ ಹೆಚ್ಚಾಗತ್ತದ. ಅದು ನಮಗೆ ಕಪ್ ತೊಗೊಂಡಿನ ಮುಕ್ಕಳ ಹಾಕೋದ ಕ್ರೇಜ್, ಒಂದು ಹವಾ, ಒಂದು ಪ್ರೀತಿ, ಒಂದು ಅಭಿಮಾನ ಗಳಿಸ್ಕೋದೈತಿ, ಅದು ಭಾಳ ಮುಖ್ಯ ಐತ್ರಿ ಜೀವನದಾಗ. ಕರೆ ಐತಿರಲ್ಲ, ಮತ್ತೆ ನಾ ಹೇಳೋದು ಕರೆ ಇದ್ರೆ ಕರೆ ಅಂತ ಹೇಳ್ರಿ, ಮತ್ತೆ ಇಲ್ಲಂದ್ರೆ ತಿಂದು ಬಿಡ್ರಿ ನನ್ನ ಬಾಯಿಗೆ. RCB ಕ್ಯಾಪ್ಟನ್ ಯುವ ನಾಯಕ ರಜತ್ ಅಣ್ಣ ಅವ್ರ ಅದಾರ. ನಮ್ಮ ಹುಲಿಯಿಂದ ಪಟ್ಟಾಭಿಷೇಕ ಪಡೆದ ಗರ್ಜನೆ ಮಾಡಕ ರೆಡಿಯಾಗಿ ನಿಂತೈತಿ. 17 ವರ್ಷದಕ ಒಂದ್ ಲೆಕ್ಕ, ಇನ್ ಮೇಗಿದ ಒಂದ್ ಲೆಕ್ಕ, ಅದು ಬ್ಯಾರೆನ ಲೆಕ್ಕ ಐತೆ ಅವನು. ಒಟ್ಟ ಈ IPL ಸೀಸನ್ 18ನೇ ಸೀಸನ್. ನಮ್ಮ ಹುಲಿ ಜರ್ಸಿ ನಂಬರ್ 18 ಐತಿ. ಈ 18 ಏನೈತೆ ಭಾಳ ಡೇಂಜರಸ್ ನಂಬರ್ ಐತ್ರಿ. ಹೇಟರ್ಸ್ಗಳಿಗೆ ಕುಂಡ್ಯಾ ಬೆವ್ರು ಇಳಿಸೋ ಒಂದು ನಂಬರ್ ಯಾವ್ದು ಇದ್ರೆ ಅದು 18 ನಂಬರ್ ರೀ. ಅದು ನಿಮಗೂ ಗೊತ್ತಿದ್ದ ವಿಷಯ ಐತಿ. ಈ ಸಲ ಏನೈತಿ, ಈ ಸೀಸನ್ದಾಗ ಒಂದೊಂದು ಮ್ಯಾಚ್ ಒಂದೊಂದು ದಾಖಲೆಗಳಾಕೋ, ಒಂದೊಂದು ಇತಿಹಾಸ ಹಾಕೈತೆ. ಅವನು ಮುಂದಿನ ಪೀಳಿಗೆಗಳಿಗೆ ನೆನಪಿಡುವಂತ ಈ ಸೀಸನ್ ಆಗ್ತದ, ನಕ್ಕಿ ಆಗ್ತದ. ಈ 17 ವರ್ಷದಕ ಏನಾಗೈತ್ರಿ, ಈ ಗುಂಪದಾಗ ಗೋವಿಂದ ಅಂದ್ಬಿಟ್ಟೈತಿ. ಆದ್ರೆ ಈ 18ನೇ ಸೀಸನ್ ಐತಿ ಸುದ್ದಿ ಪರಕ್ ಐತ್ರಿ. RCB ಇಲ್ಲಿ ಸನ ಹೆಂಗ್ ಆಗಿತ್ತಂದ್ರ, ಬ್ಯಾಟಿಂಗ್ ಫುಲ್ ಗಚ್ಚಿದ್ರ ಬಾಲಿಂಗ್ ಲೋ ಇರ್ತತ್ತು, ಬಾಲಿಂಗ್ ಫುಲ್ ಗಚ್ಚಿದ್ರ ಬ್ಯಾಟಿಂಗ್ ಹಾರ್ತತ್ತು. ಇಂಕ ಮಟ್ಟ ಹೆಂಗತ್ತು, ಒಂದ್ 2-3 ವಿಕೆಟ್ ಹಾರಿದ ಬಗ್ಗೆ ಹೈರ್ತಾವ. ನಾವು ನಾತ್ ಮುಂದೆ ನಾವು ದೇವ್ರ ಕೈ ಮುಕ್ಕೋತ ಬಿಡೋದು ಅಂತ ಒಂದು ಬಾಗಿ ಬೀಜ ತರಿಸುವಂಥ ಮ್ಯಾಚ್ಗಳು ಆಗ್ತಿದ್ವು. ಆದರೆ ಈ ಸಲ ಹಂಗಿಲ್ಲ, ಬಾಲಿಂಗ್ ಫುಲ್ ಟಿಂಡಿಲ್ ಐತಿ, ಬ್ಯಾಟಿಂಗು ಮಾತ್ರ ಫುಲ್ ಗಚ್ಚಾಗೈತಿ. ಈ ಸತಿ ಏನೈತಿ, ಕಪ್ಪ ಮತ್ತು ಅವ್ರಪ್ಪ ವರ್ಷದಂತೆ ನಮ್ಮ RCB ಸ್ಲೋಗನ್ ಹೇಳುವಂತೆ ಈ ಸಲ ನಮ್ದ ಐತಿ. ನೋಡ್ರಿ, ಹೇಟರ್ಸ್ಗಳಿಗೆ ನಮ್ ಕಿಂಗ್ ಕೊಹ್ಲಿ ಅದಾನ, ಹೆಂಗ್ ಉತ್ತರ ಕೊಡಕ್ಲ ಹಂಗ ಉತ್ತರ ಕೊಡ್ತಾನ. ಇನ್ನು ಪಿನ್ನರ್ಸ್ಗಳಿಗೆ ಮಾಮ ರಜತನ ರೆಡಿಯಾಗಿ ನಿಂತಾನ. ಈ ಸತಿ ಏನೈತಿ ಸುದ್ದಿ ಪರಕ್ ಐತೆ. ಅವ್ನ ಸ್ವಲ್ಪ ವಿಡಿಯೋ ಲೌಟ್ ಬರ್ಬೇಕಾಯ್ತು, ಕಾರಣಾಂತರ ಗಳಿದ ಸ್ವಲ್ಪ ಲೇಟ್ ಆಗೈತಿ. ಈ ವಿಡಿಯೋದನ್ನ ಜಾಸ್ತಿ ಹೇಳಂಗಿಲ್ರಿ, ಮ್ಯಾಚ್ ಮುಗಿದ್ಮಾಕ್ ಬಂದ್ ಎಲ್ಲ ಹೇಳ್ತಾನೆ, ಏನ್ ಹೇಳ್ಬೇಕಲ್ಲ ಏನ್ ಹೇಳ್ಬಾರ್ದು ಅದನ್ನೆಲ್ಲ ಹೇಳಿ ಹೋಗೋಣ. ಇನ್ನು ಕೆಲವು ಮಂಗೆ ಹಡ್ಸಿ ಮಕ್ಳು ಅದಾರ, ನಮ್ನೆಲ್ಲ ಹುಟ್ಟಿ ನಮ್ ನೀರಾಗ ಕುಡ್ದು ನಮ್ಮ ಟೀಮಿಗೆ ಒಂದವನ್ನ ಹೇಟ್ ಮಾಡುವಂತ ಹಡ್ಸಿ ಮಕ್ಳು ಅದಾರ. ಅಂತವ್ರನ್ನ ಏನು ಜಾಸ್ತಿ ಹೇಳಂಗಿಲ್ಲ, ಇನ್ಕಮ್ ಮಟ್ಟ ಹೇಳಿದ್ದು ಅದೆಲ್ಲ ಮುಗ್ದೈತಿ. ಮ್ಯಾಚ್ ಶುರುವಾಕ ಅದನ್ನ ನೋಡ್ಕೊಂಡು ಈಗ ಏನೈತೆ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಅವ್ರಿಗೆ ಒಂದಂದ್ರೆ ಒಂದು ಏನೋ ತೋರಿಸ್ಬೇಕ್ರಿ, ಅದ ಏನಂದ್ರೆ ಇದನ್ನ ನೋಡ್ಕೊರಿ. ಇದು ಏನಂತ ಗೊತ್ತೈತ್ರಿ, ಅರಿಸಿನ್ರಿ, ಅದು ನಮ್ಮ ಹೊಲ್ದಾಗ ಬೆಳೆದಂತ ಅರಿಸಿನ್ರದ. ಆ ಬಹುಶಃ ದೇವ್ರ ಯಾರು ಮಾಡ್ಯಾನ ಕಾಯ್ತಿ ಈ ತರ ಅವ್ನವ್ನು. ಯಾಕಂದ್ರ ಈ RCB ನೋಡಿ ಊರ್ಕೋ ಹೋಸು ಮಕ್ಕಳಿಗೆ ಇದನ್ನ ತೋರ್ಸತ್ತ ಈ ತರ ಕರೆಕ್ಟಾಗಿ ರೆಡಿ ಆಗೈತಿ ನೋಡ್ರಿ. ನಾವೇನು ಮಾಡಿಫೈ ಮಾಡಿಲ್ಲ, ಏನು ಮಾಡಿಲ್ಲ, ಅದು ಹೊಲ್ದಾಗ ನ್ಯಾಚುರಲ್ ಆಗಿ ಬೆಳೆದಂತ ಅರಿಸಿನ ಹಿಂಗೆ ಬೆಳೆದೈತಿ ನೋಡ್ರಿ. ಅದು ಇದೇನೈತಿ ಹೇಟರ್ಸ್ಗಳು ಪಕ್ಕ ಹೆಂಗ್ ಕೊಡ್ಬೇಕಲ್ಲ ಹಂಗೆ ಉತ್ತರ ಕೊಟ್ಟೈತಿ. ಇನ್ನೇನೈತೆ ನಾವು ಜಾಸ್ತಿ ಹೇಳಂಗಿಲ್ಲ, ನಮ್ಮ ನಿಸರ್ಗವೇ ಉತ್ತರ ಕೊಡಾಕತ್ತದ ಅಂದ್ಮೇಲೆ ನಾವೇನು ಜಾಸ್ತಿ ಹೇಳಂಗಿಲ್ರಿ. ಮ್ಯಾಚ್ ಮುಗಿದಾಗ ಬರ್ತಾನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮುಗಿತ್ ಬರ್ರಿ, ಫೇಸ್ಬುಕ್ ಫಾಲೋ ಹೊಡ್ರಿ, ಇನ್ಸ್ಟಾಗ್ರಾಮ್ ನೋಡಕ್ತಾರ ಫಾಲೋ ಹೊಡ್ರಿ. ಅಲ್ಲಿ ಅವನ ಹಡ್ಡಿ